ಬಾಸ್ ಟಿ ವಿ ಚಾನಲನ್ನು ವೀಕ್ಷಣೆ ಮಾಡುವ ನಿಮಗೆಲ್ಲರಿಗೂ ಕೂಡ 2025ರ ಶುಭಾಶಯಗಳನ್ನು ತಿಳಿಸುತ್ತಾ, ಮುಂದಿನ ವರ್ಷಗಳ ದಿನಗಳಲ್ಲಿ ಯಾರ್ಯಾರಿಗೆ ಹೇಗಿದೆ, ಯಾವ ಸ್ವರೂಪದಲ್ಲಿದೆ, ಏನೇನು ಮಾಡಬೇಕು, ಏನೇನು ಪರಿಹಾರಗಳನ್ನು ಮಾಡಿಕೊಡಬೇಕು, ಇದನ್ನೆಲ್ಲ ನಾವು ನೋಡ್ತಾ ಹೋಗೋಣ. ಇದಕ್ಕೆ ಮೊದಲಾಗಿ ವಾತಾವರಣಕ್ಕನುಗುಣವಾಗಿ ನಾವು ಜೀವನ ಮಾಡಲಿಕ್ಕೆ ಕಲಿಬೇಕು. ವಾತಾವರಣ ಹೇಗುಂಟು ಅಂತೇಳಿ, ಆವಾಗ ನಾವು ಸಾಮಾನ್ಯವಾಗಿ ಕಿಟಕಿಯಿಂದ ಹೊರಗೆ ನೋಡಿ ಅಲ್ಲಿ ಗಲಾಟೆ, ಇಲ್ಲಿ ಬೊಬ್ಬೆ, ಅದಲ್ಲ ವಾತಾವರಣ. ವಾತಾವರಣ ಅಂತ ಹೇಳಿದರೆ ಇಲ್ಲಿ ಗ್ರಿಗೇರಿಯನ್ ಕ್ಯಾಲೆಂಡರ್ ಪ್ರಕಾರದಲ್ಲಿ 2025 ಬರುವುದು ಜನವರಿಯ ನಂತರ ಅಂತೇಳಿ. ನಮ್ಮ ಕ್ಯಾಲೆಂಡರ್ ಬೇರೆ, ಜ್ಯೋತಿಷಿಕವಾದಂತಹ ಕ್ಯಾಲೆಂಡರ್ ಬೇರೆ, ಅದು ದೃಗ್ಗಣಿತ ಸಿದ್ಧಾಂತಗಳು. ಆ ಸಿದ್ಧಾಂತದ ಪ್ರಕಾರದಲ್ಲಿ ನಮಗೆ ಹೊಸ ವರ್ಷ ಆರಂಭ ಆಗುವಂಥದ್ದು ಏಪ್ರಿಲ್ ಯುಗಾದಿಯ ನಂತರ. ಇರಲಿ, ಅದು ಅವರವರ ಒಂದು ಕ್ಯಾಲ್ಕುಲೇಷನ್ಗಳು ಏನು ಬೇಕಾದರೂ ಇರಲಿ. ಆದರೆ ಗ್ರಹಗಳು ನೀವು ಯಾವ ವರ್ಷ ಹೇಗೆ ಆದರೂ ಕೂಡ ಅವುಗಳ ಸಂಚಾರವು ಕೂಡ ಅದು ಅದರಷ್ಟಕ್ಕೆ ಅದರ ಒಂದು ಸ್ವಯಂ ಪ್ರೇರಿತವಾಗಿ ನಡೀತಾ ಹೋಗ್ತದೆ. ನಮಗೆ ಇಲ್ಲಿ ವಾರ್ಷಿಕ ಭವಿಷ್ಯವನ್ನು ಹೇಳಲಿಕ್ಕೆ ಈ ದಿನ ಭವಿಷ್ಯಕ್ಕಾಗದೆ ಚಂದ್ರನ ಸ್ಥಿತಿಯ ಗತಿಗಳನ್ನು ನೋಡಿಕೊಂಡು ಹೇಳುವಂಥದ್ದು. ವಾರ್ಷಿಕ ಭವಿಷ್ಯವನ್ನು ಹೇಳಬೇಕಿದ್ರೆ ನಾವು ಮಂದಗ್ರಹರ ಚಾಲನೆಯನ್ನು ನೋಡಿಕೊಂಡು ನಾವು ಹೇಳುವಂಥದ್ದು. ಹಾಗಾದರೆ ಮಂದಗ್ರಹರು ಯಾರು ಅಂತ ಹೇಳಿದರೆ, ಒಂದು ಪ್ರಧಾನವಾಗಿ ಶನಿ, ಒಂದು ರಾಶಿಯಲ್ಲಿ 30 ತಿಂಗಳಿರ್ತಾನೆ. ಇನ್ನು ರಾಹು ಒಂದು ರಾಶಿಯಲ್ಲಿ ಒಂದು ವರ್ಷ 8 ತಿಂಗಳು ಅಂದರೆ 18 ತಿಂಗಳಿರ್ತಾನೆ. ಗುರು ಒಂದು ರಾಶಿಯಲ್ಲಿ 12 ತಿಂಗಳಿರ್ತಾನೆ. ಕೇತು ಕೂಡ ಅಷ್ಟೇ 18 ತಿಂಗಳಿರ್ತಾನೆ. ಸೊ ಇವರ ಪ್ರಭಾವಗಳು ಕೂಡ ತುಂಬ ಪ್ರಭಾವಗಳು ಬೀರ್ತವೆ. ಶನಿ ಇದ್ದು ಗುರುವಿದ್ದು ತುಂಬ ಪ್ರಭಾವ ಬೀರ್ತದೆ. 2.5 ದಿವಸಕ್ಕೆ ಒಂದು ಮನೆಯನ್ನು ಬದಲಾಯಿಸ್ತಾ ಹೋಗುವವನು ಚಂದ್ರ, ಅವನ ಸ್ಥಿತಿಗತಿಗಳು ಹೇಗುಂಟು. ಇನ್ನು ಕುಜ 45 ದಿವಸಕ್ಕೆ ಒಂದು ಮನೆಯನ್ನು ಬದಲಾಯಿಸ್ತಾನೆ. ಶುಕ್ರ, ಬುಧ ಇವರೆಲ್ಲ ಕೂಡ ತಿಂಗಳಿಗೊಂದ್ಸಲ, ಶುಕ್ರ ಬುಧ ಇವರೆಲ್ಲ ತಿಂಗಳಿಗೊಂದ್ಸಲ ಬದಲಾಯಿಸ್ತಾ ಹೋಗ್ತಾರೆ. ಅದಕ್ಕಿಂತಲೂ ಈ ಮಂದಗ್ರಹರ ವಿಚಾರದಲ್ಲಿ ಅದು ಪರಿಣಾಮ ಜಾಸ್ತಿ ಆಗೋದು. ನೀವು ಕೇಳಿರ್ಬೋದು, ಕೆಲವರಿಗೆ ನಮಗೆ 7.5 ಶನಿ ಪ್ರಾರಂಭ ಆಗ್ತದೋ, ಈಗ ಅದು ಚೆನ್ನಾಗಿದೆಯೋ ಎಲ್ಲ ಕೇಳ್ತಾರೆ. ಆವಾಗ ಇಲ್ಲಿ 7.5 ಹೇಳುವಂಥದ್ದು ಆದಷ್ಟು ನನಗೆ ಸಮಂಜಸವಾಗಿ ಕಾಣೋದಿಲ್ಲ. ಇಲ್ಲಿ ನಾವು ಶನಿಯನ್ನು ಲೆಕ್ಕಾಚಾರ ಮಾಡೋದು ಶನಿಯಿಂದಲೇ ಲೆಕ್ಕಾಚಾರ ಮಾಡಬೇಕು. ಜಾತಕದಲ್ಲಿ ಯಾರಿಗೆ ಯಾವ ಸ್ಥಿತಿಯಲ್ಲಿ ಶನಿ ಇದ್ದಾನೋ, ಯಾವ ರಾಶಿಯಲ್ಲಿ ಶನಿ ಇದ್ದಾನೋ ಅವನಿಂದ 1, 4, 8 ಜನ್ಮ ಚತುರ್ಥಾಷ್ಟಮಿ ದುಃಖದಾಯಕ ಅಂತ ಒಂದು ಅಧ್ಯಯನ ಹೇಳ್ತಾ ಉಂಟು. ಅದನ್ನು ನಾವು ನೋಡಿಕೊಂಡಾಗ ಅದು ಅದೇ ಪ್ರಕಾರದಲ್ಲಿ ಕೂಡ ಅದು ಸರಿ ಅಂತೇಳಿ ನನಗೆ ಅನ್ನಿಸುತ್ತೆ. ಇನ್ನು 2025ರಲ್ಲಿ ಆರಂಭದಲ್ಲಿ ಮಾರ್ಚಿನವರೆಗೆ ಶನಿ ಕುಂಭರಾಶಿಯಲ್ಲಿ ಇರ್ತಾನೆ. ಮೇಯವರೆಗೆ ಗುರು ವೃಷಭ ರಾಶಿಯಲ್ಲಿ ಇರ್ತಾನೆ. ಅಕ್ಟೋಬರ್ವರೆಗೆ ರಾಹು ಮೀನದಲ್ಲಿ, ಕೇತು ಕನ್ಯಾ ರಾಶಿಯಲ್ಲಿ ಇರ್ತಾರೆ. ಆವಾಗ ಈ ಸಮಯದಲ್ಲಿ ನಾವು ಅದನ್ನು ಒಂದಕ್ಕೊಂದು ಹೇಗೆ ಅದು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು, ಇದನ್ನೆಲ್ಲ ನಾವು ಅಧ್ಯಯನ ಮಾಡಿಕೊಂಡು ಹೇಳುವಂಥದ್ದು. ಇದು ಹೀಗೆ ಆಗ್ತದೆ ಅಂತ ಹೇಳುವಂಥದ್ದಲ್ಲ, ಆಗಲಿಕ್ಕೆ ಸಾಧ್ಯತೆ ಉಂಟು. ನೋಡಿ, ಹೊರಗಡೆ ಮಳೆ ಬರ್ತಾ ಉಂಟು, ನೀವು ಛತ್ರಿ ಹಿಡ್ಕೊಂಡು ಹೋಗೋದಿದ್ರೆ ನೆಂದೋಗ್ತೀರಿ, ಆಮೇಲೆ ಜ್ವರ ಬರ್ತದೆ, ಕಷ್ಟ ಆಗ್ತದೆ. ಇದು ಸಲಹೆ ಕೊಡುವಂಥದ್ದು. ಹೊರಗಡೆ ಮಳೆ ಬರ್ತಾ ಉಂಟು, ನೀವು ನಿಂತುಕೊಂಡು ಹೋಗಿ ಮಳೆ ಬರ್ತದೆ, ಜ್ವರ ಬರ್ತದೆ ಅಂತ ಹೇಳೋ ಕ್ರಮ ಇಲ್ಲ. ನಾವು ಆ ಸೂಚನೆಗಳನ್ನು, ವಾತಾವರಣದ ಸೂಚನೆಯನ್ನು ಹೇಳುವಂಥದ್ದು. ಇನ್ನು 2025 ಏಪ್ರಿಲ್ ನಂತರ ಅಲ್ಲಿವರೆಗೆ ಕ್ರೋಧಿ ಸಂವತ್ಸರ ನಡೆಯುವಂಥದ್ದು. ನೀವು ಕಂಡಿರ್ಬೋದು, ಕ್ರೋಧಿ ಸಂವತ್ಸರದಲ್ಲಿ ಏನೆಲ್ಲ ಅನಾಹುತಗಳು, ಅನಾಚಾರಗಳು, ಹಿಂಸೆಗಳು ನಡೆದಿದೆ ಅಂತೇಳಿ. ಮತ್ತೆ ಬರುವಂಥದ್ದು ವಿಶ್ವಾವಸು. ಈ ವಿಶ್ವಾಸ ಸಂವತ್ಸರದಲ್ಲಿ ಅದಕ್ಕೊಂದು ಪರಿಸಮಾಪ್ತಿಯನ್ನು ನೀಡುವಂತಹ ಒಂದು ಕಾಲ ಆಗ್ತದೆ. ಅಲ್ಲಿ ರವಿ ರಾಜನಾಗಿರ್ತಾನೆ, ಆ ವರ್ಷ ಪೂರ್ತಿ ರವಿ ರಾಜನಾಗಿರ್ತಾನೆ, ಅವನೇ ಮಂತ್ರಿಯೂ ಆಗಿರ್ತಾನೆ. ಇದರ ಅರ್ಥ ರಾಜನ ನಿರ್ಧಾರಗಳಲ್ಲಿ ಬದಲಾವಣೆಗಳು ಇಲ್ಲ, ಯಾಕಂದರೆ ಅವನೇ ಮಂತ್ರಿ. ಈಗ ಮತ್ತೊಂದು ಗ್ರಹ ಮಂತ್ರಿ ಆದರೆ ಅಲ್ಲಿ ಏನೋ ಸಂಘರ್ಷಗಳು ನಡಿಬೋದು, ಅದು ಒಮ್ಮತ ಬರಲಿಕ್ಕಿಲ್ಲ ಅಂತೇಳಿ. ಇಲ್ಲಿ ರವಿಯೇ ರಾಜ. ಈ ಸಲಕ್ಕೂ ಮುಂದಿನ ಸಲಕ್ಕೂ ತುಂಬ ವ್ಯತ್ಯಾಸ ಉಂಟು.
ಮತ್ತೊಂದು ಕಡೆಯಿಂದ ನಾವು ಇನ್ನೊಂದು ದೊಡ್ಡ ವಿಶ್ಲೇಷಣೆ ಮಾಡೋದು ಅಂತ ಹೇಳಿದರೆ, ಪ್ರತಿ 5,000 ವರ್ಷಗಳಿಗೊಮ್ಮೆ ಶನಿಯ ಆಯನಾಂಶ ಬದಲಾಗ್ತದೆ. ಉತ್ತರಾಯನಾಂಶದಲ್ಲಿ ಹೋಗ್ತಾನೆ. ನಿಮಗೆ ಪೂರ್ವದಲ್ಲಿ ರಾಮಾಯಣ ಕಾಲದಲ್ಲಿ ಉತ್ತರ ಆಯನಾಂಶದಲ್ಲಿ ಹೋದಂತಹ ಶನಿ ಕುಂಭದಿಂದ ಕರ್ಕದವರೆಗೆ ಸಂಚಾರ ಕಾಲದಲ್ಲಿ, ಕುಂಭದಿಂದ ರೋಹಿಣಿ ಇದು ವೃಷಭ ರಾಶಿಗೆ ಸಂಚಾರ ಕಾಲದಲ್ಲಿ, ವೃಷಭ ರಾಶಿಯಲ್ಲಿ ರೋಹಿಣಿ ನಕ್ಷತ್ರ ಇರುವಂಥದ್ದು. ಆ ರೋಹಿಣಿ ನಕ್ಷತ್ರಗಳ ಮಧ್ಯದಲ್ಲಿ ಸಾಯುವಂಥ ಕಾಲದಲ್ಲಿ ರೋಹಿಣಿ ಶಕಟ ಭೇದ ಉಂಟಾಗ್ತದೆ. ಇದು ಇಡೀ ಪ್ರಪಂಚಕ್ಕೆ ಅನಾಹುತವನ್ನು ತರುವಂತಹ ಒಂದು ಕಾಲ ಆಗ್ತದೆ. ಇಲ್ಲಿಂದ ಹೋಗಬೇಕಾದ ಅಷ್ಟು ಸಮಯ ಉಂಟು. ಕುಂಭರಾಶಿಯಲ್ಲಿ 2.5 ವರ್ಷ, ಮೀನದಲ್ಲಿ 2.5 ವರ್ಷ, ಮೇಷದಲ್ಲಿ 2.5 ವರ್ಷ, ಆಮೇಲೆ ರೋಹಿಣಿ ನಕ್ಷತ್ರ ತಲುಪಬೇಕಾದ್ರೆ ಹೆಚ್ಚು ಕಡಿಮೆ 1 ವರ್ಷ. ಇಷ್ಟು ವರ್ಷಗಳು ಬೇಕಾಗ್ತದೆ ಒಂದು ಸಂಘರ್ಷ ಪ್ರಾರಂಭವಾಗಿ ಅದು ಅಂತ್ಯ ಆಗಬೇಕಿದ್ರೆ. ಇದು ರಾಮಾಯಣ ಕಾಲದಲ್ಲಿ ನಡೆದಿತ್ತು, ಉಲ್ಲೇಖ ಉಂಟು. ಆವಾಗ ರಾವಣನ ನೇತೃತ್ವದಲ್ಲಿ ಒಂದು ಜನಾಂಗವೇ ಸಂಪೂರ್ಣವಾಗಿ ನಾಶವಾಗಿ ಹೋದದ್ದು. ನಂತರ ಮಹಾಭಾರತ ಕಾಲದಲ್ಲಿ ದುರ್ಯೋಧನನ ನೇತೃತ್ವದಲ್ಲಿ ಕಲಹಗಳು ಉಂಟಾಗಿ ಅಲ್ಲಿಯೂ ಕೂಡ ಒಂದು ಜನಾಂಗವೇ ಅಕ್ಷೋಹಿಣಿ ಸೈನ್ಯಗಳು ನಾಶ ಆಗಿ ಹೋದದ್ದು ಉದಾಹರಣೆಗಳುಂಟು. ಆ ನಂತರ ಬಂದದ್ದು ಇದು ಇಲ್ಲಿಗೆ ಮುಗಿಯುವುದಲ್ಲ. ಇನ್ನೂ ಒಂದು 30 ವರ್ಷಗಳ ನಂತರ ಇನ್ನೂ ಇರ್ಬೋದು. ಯಾಕೆಂದರೆ ಅದು ಒಂದು ಆಯನಾಂಶಕ್ಕೆ ಹೋದ ಮೇಲೆ ಪುನಃ ಯಥಾಸ್ಥಿತಿ ಬರುವ ಹೆಚ್ಚು ಕಡಿಮೆ 100 ವರ್ಷ ತಗೊಳ್ತದೆ ಅದು. ಆವಾಗ ಇಲ್ಲಿ ಸಂಘರ್ಷಗಳು ಪ್ರಾರಂಭ ಆಗ್ತದೆ. ಇನ್ನೊಂದು ವಿಷಯ ಅಂತ ಹೇಳಿದರೆ, ಪ್ರತಿಯೊಂದು ವ್ಯಕ್ತಿಗೂ ಈಗೋಗಳು ಬರುವಂಥದ್ದು, ಪ್ರತಿಷ್ಠೆ, ಗೌರವ ಇದೆಲ್ಲ ಬರುವಂಥದ್ದು. ರಾವಣನಿಗೆ ಬಂದದ್ದು ಅದೇ. ಒಂದು ವೇಳೆ ಸೀತೆಯನ್ನು ಅವನು ಬಿಟ್ಟು ಕೊಡ್ತಿದ್ರೆ, ಹೊಂದಾಣಿಕೆ ಮಾಡಿಕೊಳ್ತಿದ್ದ, ಅಲ್ಲಿ ಶಾಂತಿ ಸಂಧಾನ ನಡೆದಿತ್ತು, ಸರಿಯಾಗಿ ಹೋಗ್ತಿತ್ತು. ಇನ್ನು ಮಹಾಭಾರತದಲ್ಲಿ ದುರ್ಯೋಧನನಿಗೆ ಶಾಂತಿ ಸಂಧಾನ ನಡೆದಿತ್ತು, ಪಾಂಡವರಿಗೆ ಏನಾದರೂ ಕೊಡ್ತಿದ್ರೆ ಅದು ಕೂಡ ಸರಿಯಾಗ್ತಿತ್ತು. ಸರಿಯಾಗಲಿಲ್ಲ ಅದು. ಈಗ ಮಧ್ಯ ಏಷ್ಯಾದಲ್ಲಿ ಶುರುವಾಗಿದೆ ಒಂದು ಸಂಘರ್ಷಗಳು. ನೀವು ನೋಡ್ತಾ ಇರ್ಬೋದು, ಸಿರಿಯಾ ಇರ್ಬೋದು, ಲೆಬನಾನ್ ಇರ್ಬೋದು, ಇರಾನ್, ಆ ಕಡೆ ಉಕ್ರೇನ್, ಇದೆಲ್ಲ ಸಂಘರ್ಷಗಳು ಕೇವಲ ಒಂದು ಪ್ರತಿಷ್ಠೆ ಗೌರವದ ವಿಚಾರದಲ್ಲಿ ಮಾತ್ರ. ಇವರಿಗೆ ಜನರ ಸ್ವಾಸ್ಥ್ಯ ಬೇಕಾಗಿಲ್ಲ. ಆಡಳಿತ ಮಾಡುವಂತಹ ನಾಯಕರು ತಮ್ಮ ಪ್ರತಿಷ್ಠೆಯನ್ನು ತೋರಿಸುವಂಥದ್ದು ಬಾಂಗ್ಲಾದೇಶದಲ್ಲಿ ನಡೀತಾ ಉಂಟು. ಇದು ಭಾರತದಲ್ಲಿಯೂ ಕೂಡ ನಡೆಯುವಂಥ ಒಂದು ಸೂಚನೆಯನ್ನು ಕೊಡ್ತದೆ. ಆದರೆ ಇಲ್ಲಿ ಬಲಿಷ್ಠ ನೇತೃತ್ವ ಇದ್ದರೆ ನಮಗೆ ಅದೊಂದು ಭಯ ಇಲ್ಲ. ದುರ್ಬಲ ಆಡಳಿತ ಇದ್ದರೆ ಖಂಡಿತವಾಗಿ ಕೂಡ ನಮಗೆ ಮನೆಯಲ್ಲಿ ಭಯ ಇರುವಂಥದ್ದು. ಇದು ಒಂದು ರೀತಿಯ ಜನಾಂಗೀಯ ಕಲಹ ಅಂತ ಹೇಳುವ ಬದಲು ಇದೊಂದು ಪ್ರತಿಷ್ಠೆಯ ಕಲಹ ಅಂತ ಹೇಳ್ಬೋದು. ಈಗ ಸಾಮಾನ್ಯವಾಗಿ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಹೇಗೆ ಅಂತ ಹೇಳಿದ್ರೆ, ನನ್ನನ್ನು ಹಾಗೆ ಹೇಳ್ಬೋದಾ, ನನ್ನನ್ನು ಹೇಳಲಿಕ್ಕೆ ಹೇಳ್ಬೋದಾ, ಈ ರೀತಿಯ ಒಂದು ಮನುಷ್ಯನಿಗೆ ಪ್ರತಿಷ್ಠೆಗಳು ಬಂದೋಗಿದೆ. ತನ್ನ ತಪ್ಪನ್ನು ಜಸ್ಟಿಫೈ ಮಾಡಿಕೊಡುವಂಥದ್ದು, ತಪ್ಪಾಯ್ತು ಅಂತೇಳಿ ಒಪ್ಪಿಕೊಳ್ಳುವುದಿಲ್ಲ. ಇದೆಲ್ಲ ಈ ಯುದ್ಧದ ಸಂಗ್ರಾಮಾತ್ ಪೂರ್ವ ನಡೆಯುವಂತಹ ಒಂದು ಚಿಂತನೆಗಳದು. ಆವಾಗ 2025 ಹೇಗಾಗಬಹುದು, ನಾವೀಗ ಕೇವಲ 25 ಮಾತ್ರ ತಗೊಳ್ಳುವ. 25ರಲ್ಲಿ ರವಿಯ ಆಡಳಿತ ಇರ್ತದೆ. ಅದಕ್ಕೆ ಮೊದಲು ಈಗ ಶನಿಯದ್ದು ಆಡಳಿತ ನಡೀತಾ ಉಂಟು. ಮಾರ್ಚ್ನವರೆಗೆ ಅವನೇ, ಏಪ್ರಿಲ್ನವರೆಗೆ ಅವನೇ ಇದ್ದಾನೆ. ಅದೂ ಅಲ್ಲದೆ ಕುಂಭರಾಶಿಯಲ್ಲಿ ಶನಿ ಸಂಚಾರ ಕಾಲ. ಇದು ಅತ್ಯಂತ ಅಪಾಯಕಾರಿ ಸಮಯ ಆಗ್ತದೆ. ನೋಡಿ, 30 ವರ್ಷಗಳ ಹಿಂದೆ ಕರ್ಕಾಟಕ ರಾಶಿಯಲ್ಲಿ ಶನಿ ಇದ್ದಾಗ, ಯಾವಾಗ ಕರ್ಕಾಟಕ ರಾಶಿಯಲ್ಲಿ ಶನಿ ಇದ್ದಿರ್ತಾನೋ ಅಲ್ಲಿಂದ ಈಗ ಕುಂಭರಾಶಿಯಲ್ಲಿ ಇರುವಂಥದ್ದು. ಇದು 30 ವರ್ಷಕ್ಕೊಮ್ಮೆ ಕುಂಭರಾಶಿಗೆ ಬರುವುದು. ಆವಾಗ 30 ವರ್ಷಕ್ಕೆ ಹಿಂದೆ ಯಾವ ಸಂಘರ್ಷ ನಡೆದಿತ್ತು, ಈಗ ಏನು ನಡೀತಾ ಉಂಟು, ಇಲ್ಲಿ ಸ್ವಲ್ಪ ಅಡ್ವಾನ್ಸ್, ಸ್ವಲ್ಪ ಜಾಸ್ತಿ. ಆವಾಗ ಗುಂಡು ಹೊಡೆಯುವಂಥದ್ದು ಇದ್ದರೆ ಈಗ ಬಾಂಬ್ ಹಾಕುವಂಥದ್ದು, ಹಿಂದೆ ಹೀಗೆಲ್ಲ ಅದು ಪರಿವರ್ತನೆ ಆಗ್ತಾ ಹೋಗ್ತದೆ. ಸೊ ಇಂಥದ್ದನ್ನೆಲ್ಲ ನಾವು ತಡೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಂಥದ್ದಿಂದ ಬರುವಂತಹ ಒಂದು ದುಷ್ಪರಿಣಾಮವನ್ನು ನಾವು ಹೊರಗೆ ಬರ್ಬೋದು, ನಾವು ಹೊರಗೆ ಹೋಗ್ಲಿಕ್ಕೆ ಸಾಧ್ಯತೆ ಉಂಟು. ಅಂದರೆ ನಮ್ಮ ಪರ್ಸನಲ್ ಡಿಫೆನ್ಸ್ ಅದನ್ನು ಜಾಸ್ತಿ ಮಾಡಿಕೊಳ್ಳೋದು. ಕರ್ಕಾಟಕ ರಾಶಿಯಲ್ಲಿ ರಾಶಿಯಲ್ಲಿ ಶನಿ ಇರುವಾಗ ಜನಿಸಿದಂಥ ವ್ಯಕ್ತಿಗಳ ವಿಚಾರಗಳನ್ನು ನಾವು ನೋಡೋಣ. ನಮಗೆ ರೆಫರೆನ್ಸ್ ಅದು. ಭಾರತದ ಸ್ವಾತಂತ್ರ್ಯ ಸಿಕ್ಕಿದ್ದು ಕೂಡ ಕರ್ಕಾಟಕ ರಾಶಿಯಲ್ಲಿ ಶನಿ ಇರುವಾಗ. ಆವಾಗ ಇಲ್ಲಿ ಕುಂಭದಲ್ಲಿ ಶನಿ ಬಂದಾಗ ಆ ದಿವಸದಲ್ಲಿ ಲಭಿಸಿದಂತಹ ಒಂದು ಫಲಕ್ಕೆ ತೊಂದರೆಗಳುಂಟು. ಮಾರ್ಚಿನವರೆಗೆ ತುಂಬ ತೊಂದರೆಗಳುಂಟು. ಇದನ್ನು ನಿಭಾಯಿಸುವಲ್ಲಿ ಯಶಸ್ವಿ ಆಗ್ಬೋದು, ಆಗಲಿ. ಆದರೆ ಆ ತೊಂದರೆಗಳನ್ನು ಅನುಭವಿಸಿ ನಂತರ ಯಶಸ್ವಿ ಆಗುವಂಥದ್ದು, ಇಂಥದ್ದೆಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು. ಈ ವಾತಾವರಣದಲ್ಲಿ
ಆಯಾಯ ರಾಶಿ ಜನಿತರು ಹೇಗೆ ಜೀವನ ಮಾಡಬೇಕು, ಏನೇನು ಸಮಸ್ಯೆಗಳು ಬರ್ತದೆ, ಏನೇನು ಉತ್ತರಗಳನ್ನು ಕೊಡಬೇಕು, ಇದೆಲ್ಲ ನಾವು ನೋಡಬೇಕಾಗ್ತದೆ. ನೋಡಿ, ಸಣ್ಣ ಈಗ ಒಂದು ನಿಮಗೆ ಉದಾಹರಣೆ ಹೇಳಬೇಕಿದ್ರೆ, ಈಗ ಫೇಸ್ಬುಕ್ಕು ಆಮೇಲೆ ಇನ್ಸ್ಟಾಗ್ರಾಮು ಇದರಲ್ಲಿದೆ. ಈಗ ಒಂದು ಸ್ವಾಭಿಮಾನಿಗಳಿರ್ತಾರೆ, ಅವರಿಗೆ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಯಾವುದೋ ಒಂದು ಜನಾಂಗೀಯವಾಗಿ ಏನಾದರೂ ಬೈಯುವಂಥ ಒಂದು ನಾಯಕರು ಬೈಯುವಂಥದ್ದು ಅಥವಾ ಅವರ ಪರವಾಗಿ ನಿಲ್ಲುವಂಥದ್ದು, ಇವರು ತಕ್ಷಣ ಅದರಲ್ಲಿ ಬರೆದು ಬಿಡ್ತಾರೆ. ಅದು ಎಲ್ಲಿಯವರೆಗೂ ಹೋಗ್ತದೆ ಅಂತೇಳಿ ಸಂಘರ್ಷವನ್ನು ತರ್ಬೋದು. ನೀವು ನೋಡಿರ್ಬೋದು, ಮೊನ್ನೆ ರೇಣುಕಾಸ್ವಾಮಿ ಅಂತವರು ಒಂದು ಮೆಸೇಜ್ ಮಾಡಿದ್ದಕ್ಕೆ ಎಲ್ಲಿಯವರೆಗೆ ಹೋಯಿತು ಅಂತೇಳಿ. ಸೊ ಇದೆಲ್ಲ ಅವರವರ ಪ್ರತಿಷ್ಠೆ ಗೌರವವನ್ನು ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡುವಂಥದ್ದು, ಪರಿಣಾಮ ದುಷ್ಪರಿಣಾಮ ಆಗ್ತದೆ. ಇಲ್ಲಿ ನಾವು ದರ್ಶನ ವಿಚಾರವನ್ನು ತಗೊಂಡರೂ ಕೂಡ ಒಂದು ಮಹಾನ್ ವ್ಯಕ್ತಿ, ಅವನು ಕರ್ನಾಟಕದ ಒಂದು ರತ್ನ. ಅವರಿಗೆ ಕರ್ಕಾಟಕದ ಜನನ ಕಾಲದಲ್ಲಿ ಕರ್ಕಾಟಕದಲ್ಲಿ ಶನಿ. ಯಾವತ್ತೋ ನಾನು ಒಂದ್ಸಲ ಅವರಿಗೆ ಹೇಳಿದ್ದೆ, ನಾನು ಸುಮಾರು 10 ವರ್ಷಕ್ಕೆ ಹಿಂದೆ ಹೇಳಿದ್ದೇನೆ. ಈಗ ನಾನು ಅವರಿಗೆ ಅದನ್ನು ಗಮನಕ್ಕೆ ತಗೊಂಡ್ರೋ ಇಲ್ವೋ ಅದು ಗೊತ್ತಿಲ್ಲ ನನಗೆ. ಹೀಗೆ ಕುಂಭರಾಶಿಯಲ್ಲಿ ಶನಿ ಸಂಚಾರ ಕಾಲದಲ್ಲಿ ತೊಂದರೆಗಳು ಬರ್ಬೋದು ಅಂತೇಳಿ. ನೋಡಿ, ಈಗ ವಿಪರೀತ ಸಂಕಷ್ಟಗಳು ಬಂತು. ಇದರಿಂದ ಇವರು ಹೊರಗೆ ಬರುವಂಥದ್ದು ವಿಚಾರ ಅದು ಬೇರೆ ವಿಚಾರ. ಆದರೆ ಅಷ್ಟು ದಿವಸದಲ್ಲಿ ಇವರಿಗೆ ಎಷ್ಟು ನೋವಾಗಿರ್ಬೋದು, ಎಷ್ಟು ತೊಂದರೆಗಳಾಗಿರ್ಬೋದು, ಇದನ್ನು ಊಹನೆ ಮಾಡಿ ಅವರ ಬೆಳವಣಿಗೆ ಕೂಡ ತೊಂದರೆಗಳು ಬರ್ತದೆ. ಹಾಗಾಗಿ ಮುಂದೆ ನೋಡಿ, ಸಿಂಹರಾಶಿಯಲ್ಲಿ ಶನಿ ಇರುವವರಿಗೆ ಮಾರ್ಚ್ ನಂತರ 2.5 ವರ್ಷ ಸಂಕಷ್ಟಗಳ ಹೊತ್ತು, ತೊಂದರೆಗಳ ಹೊತ್ತು. ಅವಾಗ ನಾವು ಈಗ ಪೂರ್ವಭಾವಿಯಾಗಿ ನಾವು ಅವರಿಗೆ ಏನು ಹೇಳೋದು ಅಂತ ಹೇಳಿದರೆ, ಯಾವುದನ್ನು ಕೂಡ ವಿಶೇಷವಾಗಿ ನೀವು ಅದನ್ನು ಪ್ರತಿಭಟನೆ ಅಥವಾ ಪ್ರತಿಕ್ರಿಯೆಗಳನ್ನು ಕೊಡಬೇಡಿ. ಹಾಗೆ ಕೊಡದಿದ್ದರೆ ನಿಮಗೇನು ಸಮಸ್ಯೆ ಇಲ್ಲ. ಪ್ರತಿಕ್ರಿಯೆ ಕೊಟ್ಟರೆ, ಈಗ ನಾವು ನಾಗರಹೊಳೆ ಇಲ್ಲೆಲ್ಲ ಕೆಲವು ಕಡೆ ಇದು ವನ್ಯಮೃಗಗಳಿರುವಲ್ಲಿ ನಾವು ಗಾಡಿಯಲ್ಲಿ ಹೋದಾಗ ಅಲ್ಲಿ ಮೊದಲೇ ಪೊಲೀಸ್ನವರು ಹೇಳಿರ್ತಾರೆ, ಫಾರೆಸ್ಟ್ನವರು, ಹಾರ್ನ್ ಮಾತ್ರ ಹಾಕಬೇಡಿ ಅಂತೇಳಿ. ಹಾರ್ನ್ ಹಾಕಿದರೆ ಅವರನ್ನು ಆಹ್ವಾನ ಮಾಡಿದಾಗ ಆಗ್ತದೆ, ಅವುಗಳು ನಮ್ಮ ಮೇಲೆ ಇರಾಗ್ತವೆ. ಇಲ್ಲದಿದ್ದರೆ ಅವುಗಳು ಅಷ್ಟಕ್ಕೆ ಹೋಗ್ತವೆ. ಅದೇ ರೀತಿಯಲ್ಲಿ ಇಲ್ಲಿ ಯಾವುದೇ ರೀತಿಯ ಹಾರ್ನ್ಗಳು ಬೇಡ. ನಮಗೆ ಹೀತ್ ಅಂತೇಳಿ ಕಂಡರೂ ಕೂಡ ನಾವು ಅದನ್ನು ಕೂಲಾಗಿ ಇರುವಂಥದ್ದು, ನಾನು ಸರಿಯಾದರೆ ಸಾಕು ಅಂತ ಹೇಳುವಂಥದ್ದು. ಇಷ್ಟು ಮನೋಭಾವನೆಗಳು ಈ ರಾಶಿಯಲ್ಲಿ ಶನಿ ಇರುವಾಗ ಜನಿಸಿದವರು, ಕರ್ಕಾಟಕ ರಾಶಿಯಲ್ಲಿ ಶನಿ ಇರುವಾಗ ಜನಿಸಿದವರು, ಇವರೆಲ್ಲ ಜಾಗ್ರತೆ ಮಾಡಿಕೊಳ್ಬೇಕು. ಇದು 2025ರಲ್ಲಿ ಬರುವಂಥ ಒಂದು ವಿಚಾರಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.